ಅಣ್ಣ ಅಣ್ಣ ಒಂದ್ ನಿಮಿಷ, ಪೆಟ್ರೋಲ್ ಎಲ್ಲ ಚೆಲ್ಲೋಗ್ತಿದೆ, ಒಂದ್ ನಿಮಿಷ ಗಾಡಿ ನಿಲ್ಸಿ. ಗೊತ್ತಿಲ್ಲ ಅಣ್ಣ, ಪೆಟ್ರೋಲ್ ಚೆಲ್ಲಿತ್ತು. ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ನೀರ್ ಸಿಕ್ತಣ್ಣ, ಅದನ್ನ ಹಾಕಿ ಆರಿಸ್ಬಿಟ್ಟೆ. ದೇವ್ರನ್ನ ಚೆನ್ನಾಗಿಟ್ಟಿರಲ್ಲಮ್ಮ. ಇದನ್ನ ಯಾರ ಹತ್ರನೂ ಹೇಳಕ್ ಹೋಗ್ಬೇಡಿ ಅಣ್ಣ. ಮೊದ್ಲು ಮುತ್ತು ಮಾವ ನದಿ ತೀರದಲ್ಲಿರೋ ಅಮ್ಮನವ್ರ ದೇವಸ್ಥಾನಕ್ಕೆ ತಲುಪ್ಲಿ, ಆಮೇಲೆ ಅವ್ರಿಗೆ ಹೇಳಿದ್ರಾಯ್ತು. ವಿಷಯ ಯಾರಿಗೆ ಹೇಳಲ್ಲ ಮೇಡಮ್. ಮಿಸ್ ಆಗೋಯ್ತು. ನಿಮ್ ಪ್ಲಾನ್ ಎಲ್ಲ ಉಲ್ಟಾ ಪಲ್ಟಾ ಆಯ್ತು. ಇನ್ನೇನ್ ಮಾಡಕ್ಕಾಗತ್ತೆ, ಎಲ್ಲ ಮುಗಿತಲ್ಲ. ಇನ್ನೂ ಮುಗುದಿಲ್ಲ, ಬೇಕಾದಷ್ಟು ಬಾಕಿ ಇದೆ. ನಮ್ಮ ಕೆಲಸ ನಮಗೆ ಫಲ ಕೊಡೋವರೆಗೂ ನಮ್ಮ ಪ್ರಯತ್ನ ಮುಗಿಯೋದೇ ಇಲ್ಲ. ಹೇಗಿದ್ರು ಮುತ್ತು ದೀಪದ ಮಡಿಕೆ ಹೊತ್ಕೊಂಡು ನದಿ ದಾಟೋದಕ್ಕೆ ಹೋಗ್ತಾನೆ. ಹೋಗೋದಕ್ಕೆ ಅವನು ರೆಡಿ ಇದ್ದಾನೆ, ಆದ್ರೆ ನಾವು ಬಿಡ್ಬೇಕಲ್ವಾ? ಏನ್ ಮಾಡ್ತೀರಾ ಮಾವ? ಇನ್ನೇನ್ ಕಾದಿದೆ? ಜಸ್ಟ್ ವೆಯ್ಟ್ ಅಂಡ್ ಸಿ. ಶರ್ಮಿಳಾ, ನಾವಿಲ್ಲಿರೋದು ಬೇಡ, ನಮ್ಮೇಲೆ ಡೌಟ್ ಬರುತ್ತೆ. ನಾವೇ ಬೆಂಕಿ ಹಚ್ಚಿದೀವಂತ. ನಡಿ ಬಾ ಹೋಗೋಣ. ಯಾಕಕ್ಕೆ ಟೆನ್ಷನ್ ಆಗಿದ್ದೀರಾ? ಅಯ್ಯೋ ಹಾಗೇನಿಲ್ಲ ಐಶು. ಯಾವ ತೊಂದ್ರೆ ಇಲ್ಲ ತಾನೆ? ತೊಂದ್ರೆನಾ? ಇಲ್ಲ. ಮುಳ್ಳು ಚುಚ್ತಲ್ವಾ, ಅದಕ್ಕೆ ಲೇಟಾಗಿ ಬಂದ್ರಾ? ಚಿಕ್ಕಿ ನೋಡಿ ಅಪ್ಪನ, ನದಿವರೆಗೂ ಅಪ್ಪ ಹೀಗೆ ಕೂತ್ಕೋಬೇಕಾ? ಸ್ವಾತಿ, ಏನೂ ಆಗಲ್ಲ, ನದಿವರೆಗೂ ಅಷ್ಟೇ. ಮುತ್ತು ಮಾವಂಗೆ ಆ ದೇವ್ರು ಒಳ್ಳೇದ್ ಮಾಡೇ ಮಾಡ್ತಾನೆ.